ವಿಶಿಷ್ಟ ಶ್ವಾನ ಇದೆ. ಇದರ ಕೆಲಸ ಏನಪ್ಪಾ ಅಂದ್ರೆ ಪ್ರತಿದಿನ ಕೂಡ ಎಮ್ಮೆಗಳನ್ನ ಮೇಯಿಸೋದು, ಜೊತೆಗೆ ರಾತ್ರಿ ಇಡೀ ಕೂಡ ಎಮ್ಮೆಗಳ ಪಕ್ಕದಲ್ಲೇ ಕೂತ್ಕೊಂಡು ಅದನ್ನ ಸೆಕ್ಯೂರ್ ಕೂಡ ಮಾಡುತ್ತಂತೆ. ಯಾರಾದ್ರೂ ಅಕ್ಕಪಕ್ಕ ಮನೆಯವರು ಕುಟುಂಬಸ್ಥರನ್ನ ಬಿಟ್ಟು ಹೊರಗಡೆಯವರು ಎಂಟ್ರಿ ಕೊಡ್ತಾರೆ ಅಂದ್ರೆ ನೋ ಎಂಟ್ರಿ ಅನ್ನತ್ತಂತೆ ಶ್ವಾನ. ಹಂಗೂ ನೀವು ಹೋಗ್ಬೇಕು ಅಂದ್ರೆ ಅದರ ಪರ್ಮಿಷನ್ ಬೇಕಂತೆ. ಹಾಗಾದ್ರೆ ಯಾವುದು ಆ ಶ್ವಾನ, ಮಾಡ್ತಾ ಇರುವ ಕೆಲಸ ಏನು, ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ. ವಿಜಯಪುರದ ಜಾಲಗೆರೆ ಗ್ರಾಮದಲ್ಲೊಂದು ವಿಶಿಷ್ಟ ಶ್ವಾನವಿದೆ. ಶಾಂತಾಬಾಯಿ ಕೋಳಿ ಎಂಬುವರ ಮನೆಯಲ್ಲಿ ಈ ಮುದ್ದು ಶ್ವಾನವಿದ್ದು ಮನೆ ಮುಂದೆ ಕಟ್ಟಿರೋ ಎಮ್ಮೆಗಳನ್ನ ಮೇಯಿಸೋಕೆ ಮುಂದಾದ್ರೆ ಸಾಕು, ತನ್ನಿಂದ ತಾನೇ ಎಮ್ಮೆಗಳನ್ನ ಹಿಂಬಾಲಿಸಿ ಹೋಗಿ ಅವುಗಳ ರಕ್ಷಕನಂತೆ ನಿಲ್ಲುತ್ತೆ ಈ ಶ್ವಾನ. ಇನ್ನು ಈ ಶ್ವಾನ ಸಣ್ಣ ಮರಿ ಇದ್ದಾಗ ಶಾಂತಾಬಾಯಿ ಕೋಳಿ ಅವರ ಮನೆಗೆ ಬಂದಿತ್ತು. ಆಗ ಶಾಂತಾಬಾಯಿ ಪುಟಾಣಿ ನಾಯಿ ಮರಿಗೆ ಹಾಲು ರೊಟ್ಟಿ ಹಾಕಿದ್ದಾರೆ. ಅಂದಿನಿಂದಲೇ ವಿಶ್ವಾಸಿಕರಂತೆ ಶ್ವಾನ ಇವರ ಮನೆಯಲ್ಲಿಯೇ ಉಳಿದು ಬಿಟ್ಟಿದೆ. ನಮ್ಮ ಹೆಸರು ಶಾಂತಾಬಾಯಿ ಕೋಳಿ ರೀ. ಅದು ನಾಯಿ ಬಂದು 1 ವರ್ಷ ಆಯ್ತು ರೀ. ಈಗ ತಾನೇ ನಾವು ಎಮ್ಮೆ ಬಿಟ್ಟೇವಂದ್ರೆ ತಾನೇ ಹೋಗ್ತೈತ್ರಿ, ತಾನೇ ಬರ್ತೈತ್ರಿ ಮೀಸ್ಕೊಂಡ್ರಿ. ನಾವು ಬಿಟ್ಟಿವಂದ್ರೆ ರೀ ನನ್ನ ಮನೆಗೆ ಯಾರಿಗೆ ಬರೆಸಿ ಕೊಡಲ್ರಿ. ಅದು ನಾವು ಏನ್ರ ಹೊಂಟೇವಂದ್ರೆ ನಮ್ಮ ಬೆನ್ನು ಹತ್ತಿ ಬರ್ತೈತ್ರಿ. ನಾವು ನಡಿ ಅಂದ್ರೆ ಹೋಗ್ತೈತ್ರಿ ಮನೆಗೆ ರೀ. ನಮ್ಮ ಜೋಡಿ ಬಾ ಅಂದ್ರೆ ಬರ್ತೈತ್ರಿ. ಮತ್ತು ಹಿಂಗೇನ್ರಿ ನಾವು ಹೊಂಟೇವಂದ್ರೆ ನಾವು ಊರಿಗೆ ಅದೇ ಅಂದ್ರೆ ಮನೇಲಿ ಕಾಲ ಮಾಡ್ತೈತ್ರಿ, ಎಲ್ಲಿ ಹೋಗಲ್ರಿ ಅದಾವತ್ತು. ಇನ್ನು ಯಾರಾದ್ರೂ ಎಮ್ಮೆಗಳ ಹತ್ರ ಬಂದ್ರೆ ಸಾಕು, ಗುರ್ರೆಂದು ಕಚ್ಚಲು ಹೋಗುತ್ತೆ ಈ ಶ್ವಾನ. ಎಮ್ಮೆ ಮೇಯಿಸಿಕೊಂಡು ಬರುವ ಶ್ವಾನ ನೋಡಿದ ಗ್ರಾಮಸ್ಥರಿಗೂ ಅಚ್ಚರಿ ತಂದಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಮಧ್ಯೆ ವಿಶ್ವಾಸವೇ ಇಲ್ಲದಂತಾಗಿದೆ. ಆದರೆ ಶ್ವಾನ ವಿಶ್ವಾಸದ ಪ್ರತೀಕವಾಗಿದೆ. ಇನ್ನು ಮನೆಯವರು ಊರಿಗೆ ಹೋದ್ರೆ ಮನೆ ಮುಂದೆ ಎಮ್ಮೆಗಳು ಮನೆ ಕಾಯುವ ಕಾಯಕ ಈ ಶ್ವಾನಕ್ಕಿರುತ್ತೆ. ವಿಶೇಷ ಶ್ವಾನದ ಬಗ್ಗೆ ಗ್ರಾಮದ ಸ್ಥಳೀಯರು ಅಚ್ಚರಿ ಜೊತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮನುಷ್ಯತ್ವ ಅನ್ನೋದು ಭಾಳ ಕಮ್ಮಿ ಆಗೈತ್ರಿ ಸರ್. ಅಂದ್ರೆ ಮನುಷ್ಯತ್ವ ಅನ್ನೋದು ಉಳಿದಿಲ್ರಿ ಸರ್ ಈಗಿನ ಕಾಲಮಾನದೊಳಗ್ರಿ. ಸೊ ಅಂತ ಟೈಮ್ದಾಗ ಈ ನಮ್ ಹಿಡ್ಕೊಂಡೆ ಹೇಳ್ತೀನಿ ರೀ, ಮನುಷ್ಯತ್ವ ಅನ್ನೋದು ಉಳಿದಿಲ್ಲ. ಯಾವುದೇ ಸ್ವಾರ್ಥ ಇಲ್ಲಾರ್ದೆ, ತನ್ನ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲಾರ್ದೆ ಜನರಿಗಾಗಿ ಅಥವಾ ತನ್ನ ಒಡೆಯನಿಗಾಗಿ ಅಥವಾ ಸಾಕಿದವರಿಗಾಗಿ ದುಡಿಯುವಂತ ನಿಷ್ಠೆಯಿಂದ ಇರುವಂತ ಏಕೈಕ ಪ್ರಾಣಿ ಅಂದ್ರೆ ಶ್ವಾನ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಮಧ್ಯೆ ವಿಶ್ವಾಸವೇ ಇಲ್ಲದಂತಹ ಈ ಸಂದರ್ಭದಲ್ಲಿ ಈ ಶ್ವಾನದ ಕಾರ್ಯ ನಿಜಕ್ಕೂ ಪ್ರೇರಣೀಯ. ಒಂದು ಹೊತ್ತು ಅನ್ನ ಹಾಕಿದ ಮನೆಯೊಡತಿ ಹಾಗೂ ಮನೆಯಲ್ಲಿನ ಎಮ್ಮೆ ಕಾಯುವ ಮೂಲಕ ಅನ್ನದ ಋಣ ತೀರಿಸುವ ಕೆಲಸ ಮಾಡ್ತಿರೋ ಶ್ವಾನದ ಕಾರ್ಯ ಜನರಿಗೆ ಮಾದರಿಯೇ ಸರಿ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.